ಜಿಮೇಲ್ ಅಕೌಂಟು ಸ್ಟೋರೇಜ್ ಆಗಿದೆಯಾ? ನೀವು ಎಷ್ಟೇ ಫೋಟೋಸ್ಗಳನ್ನ ಡಿಲೀಟ್ ಮಾಡ್ತಾ ಇದ್ರು ಡಿಲೀಟ್ ಆದ್ಮೇಲೂ ಸ್ಟೋರೇಜ್ ಅಂತ ಹೇಳಿ ತೋರಿಸ್ತಾ ಇದೆಯಾ? ಇದನ್ನ ಯಾವ ರೀತಿ ಫಿಕ್ಸ್ ಮಾಡೋದು? ಸ್ಟೋರೇಜ್ ಆಗಿರೋದನ್ನ ನಾವು ಪೇ ಮಾಡೇ ರಿಮೂವ್ ಮಾಡಬೇಕಾ? ಪೇ ಮಾಡಲಾರ್ದಂಗೆ ನಮಗೇನಾದರೂ ಸೊಲ್ಯೂಷನ್ಸ್ ಇದೆಯಾ ಅನ್ನೋದಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಅದಕ್ಕೊಂದು ಸೊಲ್ಯೂಷನ್ನ ಹೇಳ್ತೀನಿ. ಅದನ್ನು ಯಾವ ರೀತಿ ರಿಮೂವ್ ಮಾಡ್ಬೋದು? ಬರೀ ಜಿಮೇಲ್ನ ನಾವು ಡಿಲೀಟ್ ಮಾಡೋದು ಮಾತ್ರ ಅಲ್ಲ, ಫೋಟೋಸ್ನ ಡಿಲೀಟ್ ಮಾಡೋದು ಮಾತ್ರ ಅಲ್ಲ, ಎಲ್ಲಿ ಏನೇನು ನಾವು ಫಿಕ್ಸ್ ಮಾಡ್ಬೋದು ಅಂಥೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ಕಂಪ್ಲೀಟಾಗಿ ನೋಡಿ. ಆಗ ನಿಮಗೆ ಎಲ್ಲೆಲ್ಲಿ ಕಂಪ್ಲೀಟ್ ಮಾಡಬೇಕು, ಯಾವ ಸ್ಟೋರೇಜ್ನ ನಾವು ರಿಮೂವ್ ಮಾಡ್ಕೊಳ್ಬೇಕು, ಎಲ್ಲಿ ಹೋಗಿ ನಾವು ಡಿಲೀಟ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಜಿಮೇಲ್ ಅಕೌಂಟು ಸ್ಟೋರೇಜ್ ಅಂತ ತೋರಿಸೋದಕ್ಕೆ ಮೇನ್ ಕಾರಣ ಏನು ಅಂತ ಅಂದರೆ, ಈಗ ಅದು 15 GB ಇರುತ್ತೆ. 15 GB ಜಿಮೇಲ್ಗೆ, ಗೂಗಲ್ ಫೋಟೋಸ್ಗೆ, ಅದ್ರ ಜೊತೆಗೆ ಗೂಗಲ್ ಡ್ರೈವ್ಗೆ, ಇದು ಎಲ್ಲದೂ ಸೇರಿಸಿ 15 GB ಅಂತ ಹೇಳಿ ಇರೋದು. ಬರೀ ಜಿಮೇಲ್ಗೆ ಮಾತ್ರ 15 GB ಅಂತ ಹೇಳಿ ಇರಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ಫಸ್ಟು ಜಿಮೇಲ್ ಅಕೌಂಟ್ಗೆ ಹೋಗಿ. ನಿಮ್ಮ ಜಿಮೇಲ್ ಅಕೌಂಟ್ಗೆ ಹೋದಾಗ ಅಲ್ಲಿ ನಿಮಗೆ ಸ್ಟೋರೇಜ್ ಅಂತೆಲ್ಲ ತೋರಿಸ್ತಾ ಇರುತ್ತಲ್ವಾ, ಗೆಟ್ ಸ್ಟೋರೇಜು ಅದೆಲ್ಲ ತೋರಿಸ್ತಾ ಇರುತ್ತೆ. ಅಲ್ಲಿ ಏನು ನೀವು ಕ್ಲಿಕ್ ಮಾಡೋದು ಬೇಡ. ಆದರೆ ಅಲ್ಲಿ ಸರ್ಚ್ ಬಟನ್ ಅಂತ ಇದೆಯಲ್ಲ, ಸರ್ಚ್ ಮಾಡ್ತೀವಲ್ವ ನಾವೇನಾದರೂ ನಮ್ಮ ನೇಮು ಏನಾದರೂ ಸರ್ಚ್ ಮಾಡ್ತಾ ಇರ್ತೀವಲ್ಲ, ಅಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಲಾರ್ಜರ್ 10M ಅಂಥೇಳಿ ನಾನು ಇಲ್ಲಿ ಕೆಳಗಡೆ ಹಾಕಿರ್ತೀನಿ ನೋಡಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಲಾರ್ಜರ್ 10M ಅಂಥೇಳಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಅಲ್ಲಿ ಯಾವ್ಯಾವುದು ಜಾಸ್ತಿ ಲಾರ್ಜ್ ಫೈಲ್ಸ್ ಇದಾವೋ ಆ ಫೈಲ್ಸ್ ಎಲ್ಲ ನಿಮ್ಗೆ ಅಲ್ಲಿ ತೋರಿಸುತ್ತೆ. ಆ ಫೈಲ್ಸ್ಗಳು ನಿಮಗೆ ಬೇಡ ಆಗಿದ್ದರೆ ಆ ಫೈಲ್ಸ್ಗಳನ್ನ ಮೊದಲು ಡಿಲೀಟ್ ಮಾಡಿ. ಡಿಲೀಟ್ ಮಾಡಿ ಆದಮೇಲೆ ಏನು ಮಾಡಬೇಕು ಅಂತ ಅಂದರೆ, ನೀವು ಡಿಲೀಟ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಡಿಲೀಟ್ ಆಗಲ್ಲ. ಆವಾಗ ಸ್ಟೋರೇಜ್ ಅಂತ ಯಾಕೆ ತೋರಿಸ್ತಾ ಇರುತ್ತೆ ಅಂತ ಅಂದರೆ, ನೀವು ಪಕ್ಕದಲ್ಲೇ ನೀವು ಲೆಫ್ಟ್ ಸೈಡಲ್ಲಿ ಹೋದರೆ ನಿಮ್ಮದೆಲ್ಲ ಅಕೌಂಟು, ಇನ್ಬಾಕ್ಸು ಎಲ್ಲ ತೋರಿಸ್ತಾ ಇರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ಟ್ರ್ಯಾಶ್ ಅಂತ ಹೇಳಿರುತ್ತೆ. ಆ ಟ್ರ್ಯಾಶ್ಗೆ ಹೋಗ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿ, ನೀವು ಎಷ್ಟು ಡಿಲೀಟ್ ಮಾಡಿದ್ದೀರಲ್ವ ಅದ್ರ ಮೇಲೆ ಡಿಲೀಟ್ ಆಲ್, ಸೆಲೆಕ್ಟ್ ಆಲ್ ಅಂತ ಹೇಳಿ ಕೊಟ್ಬಿಟ್ಟು ಆಮೇಲೆ ನೀವು ಡಿಲೀಟ್ನ ಮಾಡ್ಕೊಳ್ಬೋದು. ಈ ರೀತಿ ಕಂಪ್ಲೀಟಾಗಿ ಡಿಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಗೆ ಸ್ಟೋರೇಜ್ ಅಂತ ಕಾಣಿಸೋದಕ್ಕೆ ಮೇನ್ ಕಾರಣನೇ ಇದು. ಅಲ್ಲಿ ಕಂಪ್ಲೀಟಾಗಿ ಟ್ರ್ಯಾಶ್ನಲ್ಲಿ ಡಿಲೀಟ್ ಆಗಿರಲ್ಲ, 30 days ಆದಮೇಲೆ ಡಿಲೀಟ್ ಆಗುತ್ತೆ. ಅದಕ್ಕೆ ನೀವು ಡಿಲೀಟ್ ಮಾಡಿದ ತಕ್ಷಣವೇ ಟ್ರ್ಯಾಶಲ್ಲಿ ಡಿಲೀಟ್ ಮಾಡಿ. ಪರ್ಮನೆಂಟ್ಲಿ ಡಿಲೀಟ್ ಮಾಡಿಬಿಟ್ರೆ ಅದು ಡಿಲೀಟ್ ಆಗುತ್ತೆ. ನಾನು ಒಂದು ಲಿಂಕ್ನ ಕೆಳಗಡೆ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ಲೂ ಆ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಈ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಫಸ್ಟು ಆ ಗೂಗಲ್ ಡ್ರೈವ್ ಲಿಂಕಲ್ಲಿ ಹೋಗಬೇಕಾಗುತ್ತೆ. ಆ ಗೂಗಲ್ ಡ್ರೈವ್ ಲಿಂಕಲ್ಲಿ ಹೋದ್ಮೇಲೆ ನಿಮಗೆ ಅಲ್ಲಿ ಕಂಪ್ಲೀಟಾಗಿ ಎಷ್ಟು ಲಾರ್ಜ್ ಫೈಲ್ಸ್ ಇದೆ, ಜಿಮೇಲು ಎಷ್ಟು ಸ್ಟೋರೇಜ್ ಆಗಿದೆ, ಗೂಗಲ್ ಡ್ರೈವು ಎಷ್ಟು ಸ್ಟೋರೇಜ್ ಆಗಿದೆ, ವಾಟ್ಸಪ್ಪು ಎಷ್ಟು ಸ್ಟೋರೇಜ್ ಆಗಿದೆ, ಇದ್ರದ್ದೆಲ್ಲ ಕಂಪ್ಲೀಟು ಡೀಟೇಲ್ಸು ನಿಮ್ಗೆ ಅಲ್ಲಿ ಸಿಗುತ್ತೆ. ಆಗ ನೀವು ಯಾವ್ಯಾವುದು ಬೇಡ, ಸ್ಕ್ರೀನ್ಶಾಟ್ಸು ಯಾವ್ದು ಬೇಡ ಅದನ್ನು ಫಸ್ಟು ಡಿಲೀಟ್ ಮಾಡಿ. ನೀವು ಸ್ಕ್ರೀನ್ಶಾಟ್ ಏನಾದರೂ ತೆಗೆದಿಟ್ಕೊಂಡಿರ್ತೀರ, ಯಾವುದೋ ಒಂದಕ್ಕೆ ಯೂಸ್ ಆಗುತ್ತೆ ಅಂತ ತೆಗೆದಿಟ್ಕೊಂಡಿರ್ತೀರ, ಅಂಥದ್ದೇನಾದರೂ ನಿಮ್ಗೆ ಬೇಡ ಆಗಿತ್ತು ಅಂತ ಅಂದರೆ ಅದನ್ನು ಫಸ್ಟು ಡಿಲೀಟ್ ಮಾಡಿ. ಆಮೇಲೆ ಬ್ಲರ್ ಫೋಟೋಸ್ಗಳಿರ್ತಾವಲ್ವ, ನಿಮ್ಗೆ ಇಷ್ಟ ಇರಲ್ಲ ಆ ಫೋಟೋಸ್ಗಳನ್ನ ಡಿಲೀಟ್ ಮಾಡಿ. ಡಿಲೀಟ್ ಮಾಡಿಬಿಟ್ಟು ಆಮೇಲೆ ಜಿಮೇಲಲ್ಲಿ ಲಾರ್ಜ್ ಫೈಲ್ಸ್ನ ಡಿಲೀಟ್ ಮಾಡಿ. ಆಮೇಲೆ ಯಾವುದಾದ್ರೂ ನೀವು ಇದನ್ನು ಆ್ಯಪ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡಿರ್ತೀರಲ್ವ, ಅದು ಒಂದು ವೇಳೆ ಬೇಡ ಅಂತ ಅಂದರೆ ಅದನ್ನು ನೀವು ಡಿಲೀಟ್ ಮಾಡಿಬಿಡಿ. ಇದಿಷ್ಟನ್ನ ಡಿಲೀಟ್ ಮಾಡಾದಮೇಲೆ ಮತ್ತೆ ಟ್ರ್ಯಾಶ್ನಲ್ಲಿ ನೀವು ರಿಮೂವ್ ಮಾಡಬೇಕು, ಡಿಲೀಟ್ ಮಾಡಬೇಕು. ಆಗ ಡಿಲೀಟ್ ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ ಅದು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಇದಾದಮೇಲೆ ನೀವು ಮೇಯ್ನಾಗಿ ಒಂದು ಕೆಲಸ ಮಾಡಬೇಕು. ಜಿಮೇಲಲ್ಲಿ ನೀವು ಜಿಮೇಲ್ಗೆ ಹೋಗಿರ್ತೀರಲ್ವ, ಆ ಜಿಮೇಲಲ್ಲಿ ಎಲ್ಲ ಮೇಲ್ಸ್ಗಳು ಬರುತ್ತೆ. ಆದರೆ ನಿಮಗೆ ಅಷ್ಟು ಮೇಲ್ಸ್ಗಳು ಬರ್ತಾ ಇದ್ದಾವೆ ಅಂಥೇಳಿ ನಿಮಗೆ ಗೊತ್ತಿರಲ್ಲ. ಯಾಕೆ ಗೊತ್ತಿಲ್ಲ ಅಂತ ಅಂದರೆ, ನಿಮಗೆ ಅದು ಪ್ರಮೋಷನ್ಸು ಅಂಥವೆಲ್ಲ ಬರುತ್ತೆ. ಅಲ್ಲಿ ನೀವು ಹೋಗ್ಬಿಟ್ಟು ಪ್ರಮೋಷನ್ಸಲ್ಲಿ ಅಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಪಕ್ಕದಲ್ಲೇ ನಿಮಗೆ ಅನ್ಸಬ್ಸ್ಕ್ರೈಬ್ ಅಂತ ಹೇಳಿ ಇರುತ್ತೆ. ಆ ಅನ್ಸಬ್ಸ್ಕ್ರೈಬ್ನ ಮಾಡೋದ್ರಿಂದ ಇದರಿಂದ ನಿಮಗೆ ಫ್ಯೂಚರಲ್ಲಿ ಅಲ್ಲಿ ಸ್ಟೋರೇಜ್ ಆಗಲ್ಲ. ಯಾಕಂತ ಹೇಳಿದ್ರೆ, ನೀವು ಅಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡಿರ್ತೀರ, ನಿಮಗೆ ಪದೇ ಪದೇ ಆ ಪ್ರಮೋಷನ್ಸ್ದಾಗಿರ್ಬೋದು, ಬೇರೆ ಯಾವುದೋ ಲೋನ್ದಾಗಿರ್ಬೋದು ಅವೆಲ್ಲ ಬರಲ್ಲ. ಯಾಕೆ ಬರಲ್ಲ ಅಂತ ಅಂದರೆ, ನೀವು ಆಲ್ರೆಡಿ ಅನ್ಸಬ್ಸ್ಕ್ರೈಬ್ ಮಾಡಿರ್ತೀರ, ಫ್ಯೂಚರಲ್ಲಿ ಮತ್ತೆ ಆ ಇಮೇಲ್ಸ್ಗಳು ನಿಮಗೆ ಬರಲ್ಲ. ಅದಕ್ಕೆ ಆದಷ್ಟು ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಜಿಮೇಲಲ್ಲಿ ಬರೀ ನಿಮಗೆ ಜಿಮೇಲೇ ಬಂದಿಲ್ಲ, ಆದರೂ ನನಗೆ ಸ್ಟೋರೇಜ್ ಅಂತ ಹೇಳಿ ತೋರಿಸ್ತಾ ಇದೆ ಅಂತೇಳಿ ಅಂದ್ಕೊಂಡಿರ್ತೀರ. ಆದರೆ ಆ ರೀತಿ ಆಗಲ್ಲ. ಇಲ್ಲಿ ನಿಮ್ಮ ಪ್ರಮೋಷನ್ಸು ಏನೇನೋ ಬರ್ತಾ ಇರುತ್ತೆ, ಅದನ್ನೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದೆ ನಿಮಗೆ ಆ ಜಿಮೇಲ್ಸು ಬರಲ್ಲ. ಇದಿಷ್ಟು ಜಿಮೇಲ್ನ ಯಾವ ರೀತಿ ಅಕೌಂಟ್ನಲ್ಲಿ ನಿಮ್ಗೆ ಸ್ಟೋರೇಜ್ ಆಗಿದ್ರೆ ಡಿಲೀಟ್ ಮಾಡೋದು, ಪೇ ಮಾಡಲಾರ್ದಂಗೆ ನಾವು ಯಾವ ರೀತಿ ಅದನ್ನು
ರಿಕವರ್ ಮಾಡ್ಕೊಳ್ಬೋದು, ಫಿಕ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದೆ. ಈ ವಿಡಿಯೋ ನಿಮ್ಗೇನಾದರೂ ಹೆಲ್ಪ್ಫುಲ್ ಆಯಿತು ಅಂತ ಅನಿಸಿದ್ರೆ 2 Bites ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.